ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕರ್ಟ್ ದ ರಿಯಲ್ ಹೀರೋ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ಬರು ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ. ಒಬ್ಬರು ಬನಾರಸ್ ಮುಖಾಂತರ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನು ಮಾಡಿದ್ರು. ಇವರಪ್ಪ ದೊಡ್ಡ ಪೊಲಿಟಿಕಲ್ ಲೀಡರ್ ಆದರೂ ಕೂಡ ತನ್ನ ಓನ್ ಟ್ಯಾಲೆಂಟಿಂದ ನಾನು ಬೆಳಿಬೇಕು ಅಂತ ಹೇಳಿಬಿಟ್ಟು ಹಠ ತೊಟ್ಟಿದ್ದಾರೆ. ದಾಸನ ಫೇವ್ರೇಟ್, ಯಂಗ್ ಆ್ಯಂಡ್ ಡೈನಮಿಕ್, ಜೊತೆಗೆ ಸ್ಯಾಂಡಲ್ವುಡ್ನ ಭರವಸೆಯ ನಟ, ಚಾಮರಾಜಪೇಟೆಯ ಮನೆ ಮಗ. ಯಾರು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನಿಮ್ಮ ಗೆಸ್ ಅಫ್ಕೋರ್ಸ್ ಕರೆಕ್ಟ್. ನಿಮ್ಮೆಲ್ಲರ ನೆಚ್ಚಿನ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಝೈದ್ ಖಾನ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹಾಯ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಓಕೆ. ಇನ್ನು ಹೀರೋಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಮ್ಮ ಬೆಣ್ಣೆ ನಗರಿಯ ಸುಂದರಿ, ಬೆಣ್ಣೆಯಂತಹ ಹುಡುಗಿ, ಇವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಇವರು ಹಿಟ್ಲರ್ ಕಲ್ಯಾಣ ಮುಖಾಂತರ ಕರ್ನಾಟಕ ಜನತೆಯ ಮನೆ ಮಾತಾಗಿದ್ರು. ಅದಾದಮೇಲೆ ನಾನು ಉಪಾಧ್ಯಕ್ಷನ ಹೆಂಡತಿ ಆಗ್ತೀನಿ ಅಂದರು. ಆಮೇಲೆ ವಿದ್ಯಾಪತಿಗೆ ಹೋದರು. ಈಗ ಕಲ್ಟ್ ಮುಖಾಂತರ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದಾರೆ ಬೆಣ್ಣೆಯಂತಹ ಹುಡುಗಿ, ದ ವೆರಿ ಗಾರ್ಜಿಯಸ್ ಮಲೈಕಾ ವಸುಪಾಲ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ಹಾಯ್. ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸೇಮ್ ಕ್ವೆಶನ್. ಕಲ್ಟ್ ಅಂದ ತಕ್ಷಣ ಒಂದೊಳ್ಳೆ ವೈಬ್ರೇಷನ್ ಮೂಡಿಸ್ತಾ ಇದೆ. ಕನ್ನಡ ಸಿನಿಮಾನ ಟ್ರೇಲರ್ ನೋಡಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಸರ್, ಏನು ಕಲ್ಟ್ ಅಂದರೆ? ನಿಮಗೂ ಆ ಕಲ್ಟ್ಗೂ, ಆ ಡೈಲಾಗ್ಗೂ, ನಿಮ್ಮ ಆ ಮ್ಯಾಡ್ನೆಸ್ಗೂ, ಆ ಪ್ರೀತಿಗೂ ಎಲ್ಲೋ ಒಂದು ರೀತಿಯಾದಂಥ ಅವಿನಾಭಾವ ಸಂಬಂಧ ಇದೆ ಅಂತ ಫೀಲ್ ಮಾಡುತ್ತೆ. ಏನು ಸರ್ ಕಲ್ಟ್ ಅಂದರೆ? ಅದೇ ಮ್ಯಾಮ್, ಈಗ ನಿಮ್ಮ ಬಾಯಲ್ಲೇ ಬಂತಲ್ಲ, ಗೂಸ್ ಬಂಪ್ಸ್ ಬಂತು. ಖುಷಿ ಆಯಿತು ನಮ್ಗೆ. ಈ ಥರ ಅಂದರೆ ಸಮಥಿಂಗ್ ಡಿಫ್ರೆಂಟ್ ಕನ್ನಡ ಇಂಡಸ್ಟ್ರಿ ಮಾಡ್ತಿದ್ದು. ಅದೇ ಪ್ರಯತ್ನ ನಾವು ಮಾಡಿದ್ದು. ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗಬೇಕು. ಕನ್ನಡ ಆಡಿಯನ್ಸ್ಗೆ ಬೇರೆ ಬೇರೆ ಥರ ಸಿನಿಮಾಗಳು ನಾವು ತೋರಿಸ್ಬೇಕು. ನಾರ್ಮಲ್ ಪ್ಯಾಟರ್ನ್ ಸಿನಿಮಾಗಳು ಏನು ಬರ್ತಾಯಿದೆ ಆ ಬ್ಯಾರನ್ನ ಬ್ರೇಕ್ ಮಾಡಿ ಈ ಥರ ಒಂದು ಸಿನಿಮಾ ಕೊಡಬೇಕು ಅಂತ ಹೇಳಿ. ಕಲ್ಟ್ ಅಂದರೆ ಈ ಕ್ಯಾರೆಕ್ಟ್ರದ್ದು ಒಂದು ನೇಚರ್ ಅಂತ ಹೇಳ್ಬೋದು, ಒಂದು ಕಲ್ಚರ್. ಅದಕ್ಕೆ ನಾವು ಈ ಸಿನಿಮಾಗೆ ನಾವು ಕಲ್ಟ್ ಅಂತ ಟೈಟ್ಲ್ ಇಟ್ಟಿರೋದು. ಅವನದು ಮ್ಯಾಡ್ನೆಸ್ಸು, ಅವನದು ಹುಚ್ಚಿನತನ, ಅಂದರೆ ಎಲ್ಲ ಥರದ್ದು, ಒಳ್ಳೆತನೂ ಇದೆ, ಕೆಟ್ಟತನೂ ಇದೆ, ವರ್ಸ್ಟ್ತನೂ ಇದೆ. ಈಗ ನನ್ನ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಶೇಡ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ಸಿನಿಮಾ ತುಂಬ ಏನು ಟ್ರೇಲರ್ ನೀವು ನೋಡಿದ್ರಲ್ಲ, ಇಡೀ ಸಿನಿಮಾ ತುಂಬ ಕಲ್ಟ್ ಆಗಿತ್ತು. ಸೂಪರ್ ಮ್ಯಾಮ್. ಕಲ್ಟ್ ಅಂದ ತಕ್ಷಣ ನಿಮ್ಮನ್ನು ನಾವು ನೋಡಿದ ರೀತಿಯೇ ಬೇರೆ, ಬಟ್ ಇಲ್ಲೂ ಕೂಡ ಟ್ರೆಡಿಷ್ನಲ್ ಆಗೇ ಕಾಣಿಸ್ಕೊಂಡಿದ್ದೀರಾ. ಆದರೆ ಆ ಕಲ್ಟ್ ಹುಡುಗನ ಜೊತೆಗೆ ನೋಡ್ತಾ ಇದ್ರೆ ಭಯ ಆಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತು? ಇಲ್ಲ, ನನ್ನ ಜೊತೆ ಇದ್ದಾಗ ಚೆನ್ನಾಗೇ ಇತ್ತು. ಸೊ ಇವಾಗ ಸಿನಿಮಾ ಅಂತ ಬಂದ್ರೆ ಕಲ್ಟ್ನೆಸ್ ಅವ್ರ ಕ್ಯಾರೆಕ್ಟರಲ್ಲೇ ಕ್ಯಾರಿ ಆಗುತ್ತೆ. ಅವ್ರ ಕ್ಯಾರೆಕ್ಟರ್ ಅಂತಲ್ಲ, ನಮ್ 3 ಜನ ಕ್ಯಾರೆಕ್ಟರ್ಸ್, ನಂದಿರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಅಥವಾ ಇವ್ರು ಇರ್ಬೋದು, ಎಲ್ಲರಾದ್ರೂ ಒಂದು ಕಲ್ಟ್ ನೇಚರ್ ಖಂಡಿತ ಕಾಣಿಸುತ್ತೆ ಜನಕ್ಕೆ. ಅಂಡ್ ತುಂಬಾ ಈಸಿಯಾಗಿ ಜನಕ್ಕೆ ಅರ್ಥ ಆಗುತ್ತೆ ಸಿನಿಮಾ. ತುಂಬಾ ಕನ್ಫ್ಯೂಷನ್ ಇಲ್ಲದೆ ಒಂದು ಕರೆಕ್ಟಾಗಿ ಸ್ಟ್ರೇಟ್ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದರಲ್ಲಿ ಲೇಯರ್ಸ್ ತಗೊಂಡು ಅದನ್ನ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಜನಕ್ಕೆ ಎಲ್ಲೂ ಕನ್ಫ್ಯೂಸ್ ಅನ್ಸದೆ ತುಂಬಾ ನೀಟ್ ಅಂಡ್ ಕ್ಲೀನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಖಂಡಿತ ಅನ್ಸುತ್ತೆ. ಓಕೆ, ಸರಿನಾ. ನೀವು ಸಿನಿಮಾ ಅಂತ ಅಂದರೆ ನೀವು ಎಷ್ಟು ಪ್ರೀತಿ ಸಿನಿಮಾದ ಮೇಲೆ ಅಂತ ಹೇಳಿದ್ರೆ ನಮಗೆ ಬನಾರಸಲ್ಲೇ ಗೊತ್ತಾಯಿತು. ಆ ಒಂದು ಸಾಂಗ್ ಶೂಟ್ನೇ ಅಷ್ಟು ಅತ್ಯದ್ಭುತವಾಗಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ರಿ. ಅದನ್ನು ತುಂಬ ಅಪ್ಕೊಂಡ್ರು ಕೂಡ ಜನ ಈಗಲೂ ಕೂಡ ಗುನುಗ್ತಾರೆ, ಮಕ್ಕಳ ಬಾಯಲ್ಲೂ ಕೂಡ ಬರುತ್ತೆ. ಹೇಗೆ ಈ ಕಡೆ ಒಲವು ಅಂತ ಹೇಳ್ಬಿಟ್ಟು? ಆಬ್ವಿಯಸ್ಲಿ ಈ ಕ್ವಶನನ್ನು ಕೇಳಲೇಬೇಕು ಪ್ರತಿ ಇಂಟರ್ವ್ಯೂವಲ್ಲೂ, ಬಿಕಾಸ್ ಅಪ್ಪ ಅಷ್ಟು ದೊಡ್ಡ ಪೊಲಿಟಿಕಲ್ ಲೀಡರ್ ಆದರೂ ಕೂಡ ನಿಮಗೆ ಸಿನಿಮಾ ಕಡೆ ಒಲವು ಯಾಕೆ? ಗೊತ್ತಿಲ್ಲ ಮ್ಯಾಮ್, ಇವತ್ತುವರೆಗೂ ನನಗೆ ಆ ಪ್ರಶ್ನೆಗೆ ಉತ್ತರ ನನಗೆ ಸಿಗಲಿಲ್ಲ. ಏನಕ್ಕಂದರೆ ಚಿಕ್ಕ ವಯಸ್ಸಿಂದನೂ ಒಂದು ಹುಚ್ಚುತನ ಇತ್ತು. ಫಿಲ್ಮ್ ಆ್ಯಕ್ಟರ್ ಆಗಬೇಕು, ಕಲಾವಿದ, ಸ್ಟಾರ್ ಆಗಬೇಕು ಅಂತ ಹೇಳಿ ಹುಚ್ಚುತನ ಇತ್ತು. ಆಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ, ಒಂಚೂರು ಮೆಚುರಿಟಿ ಬಂದ ಮೇಲೆ ಇದನ್ನೇ ನಾನು ಫೀಲ್ಡ್ನ ಆಯ್ಕೆ ಮಾಡ್ಕೊಬೇಕು, ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಈ ಫೀಲ್ಡ್ ಕಡೆ ತಿರುಗಿಬಿಟ್ಟೆ. ಬಟ್ ಅದು ಏನಕ್ಕೆ ಹಿಂಗೆ ಅಂತ ಇವತ್ತೊಂದು ನನಗೂ ಅದು ಉತ್ತರ ಸಿಗಲಿಲ್ಲ. ಓಕೆ, ಫೈನ್, ಸೂಪರ್. ಮ್ಯಾಮಿನ ಒಬ್ಬ ಹೀರೋಯಿನ್ ಅಂದರೆ ಕಿರುತೆರೆಯಿಂದ ಹಿರಿತೆರೆಗೆ ಬರ್ತಾ ಇದ್ದೀರಾ. ನಾನು ನಿಮ್ಮನ್ನು ಹಿಟ್ಲರ್ ಕಲ್ಯಾಣದಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಮತ್ತು ನೆಕ್ಸ್ಟ್ ಉಪಾಧ್ಯಕ್ಷ ಅದಾದ ನಂತರ ನೆಕ್ಸ್ಟ್ ಮೂವಿ ಇಲ್ಲಿಗೂ ಹಂತವಾಗಿ ನಿಮ್ಮ ಗ್ರಾಫ್ ಏರ್ತಾ ಬರ್ತಾ ಇದೆ. ಇಷ್ಟು ದೊಡ್ಡ ಪೊಲಿಟಿಕಲ್ ಲೀಡರ್ ಮಗನ ಜೊತೆಗೆ ಸಿಕ್ಕಿರುವಂಥದ್ದು ಅವಕಾಶ ಎಷ್ಟು ಖುಷಿ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಿದ್ದಕ್ಕೆ ಮ್ಯಾಮ್. ಪೊಲಿಟಿಕಲ್ ಲೀಡರ್ ಅನ್ನೋದೇ ಒಂದು ದೊಡ್ಡ ನನಗೆ ಕ್ವಶನ್ ಮಾರ್ಕ್ ಇತ್ತು. ಹೇಗೆ ಕೆಲಸ ಮಾಡ್ಬೋದು ಅವ್ರ ಜೊತೆ, ಹೇಗಿರುತ್ತೆ ಅಂತ. ಸೊ ಇವಾಗ ಡೌನ್ ದ ಲೈನ್ 1 year ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ಈ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು, ಅಥವಾ ಒಂದು ಒಳ್ಳೆ ಪರ್ಸನ್ ಆಗಿರೋದು, ಒಂದು ಒಳ್ಳೆ ಟೀಮ್ನ ಮೀಟ್ ಮಾಡಿರೋದು ತುಂಬ ಖುಷಿ ಇದೆ. ಇವ್ರನ್ನ ಇರ್ಬೋದು, ಅಥವಾ ನಮ್ಮ ಕಲ್ಟ್ ಟೀಮ್ ಇರ್ಬೋದು, ಎಲ್ಲರೂ ತುಂಬ ಶ್ರಮ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಎಲ್ಲರೂ ಶ್ರಮ ಹಾಕ್ತಾರೆ, ಬಟ್ ಇದೊಂಥರ ಶ್ರಮ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಮೂಡ್ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಜರ್ನಿ
ನಿಮ್ ಬಾಯಲ್ಲೇ ಬಂದ್ರೆ ತುಂಬಾ ಖುಷಿ ಆಯ್ತು. ಒಂದ್ ಸ್ಟೆಪ್ ಮೇಲೆ ಸ್ಟೆಪ್ ಹೋಗ್ತಾ ಇದೀನಿ. ನನಗೂ ಜೀವನಾನ ಹಾಗೆ ತಗೊಳಕ್ ಇಷ್ಟ. ಸಕ್ಕಂತ ಮೇಲೆ ಹೋಗೋ ಬದಲು ಒಂದಾದ್ಮೇಲೆ ಒಂದು ಸ್ಟೆಪ್ಸ್ನ ಹತ್ಕೊಂಡು ಹೋದ್ರೇನೆ ಅದಕ್ಕೆ ಜಾಸ್ತಿ ಬೆಲೆ, ಜಾಸ್ತಿ ಖುಷಿ ಕೂಡ. ಸೂಪರ್. ಈ ಕತೆ ಹೇಗೆ ಬಂತು ಮ್ಯಾಮ್ ನಿಮ್ಮ ಬಳಿಗೆ? ಮ್ಯಾಮ್ ನಾವು ಆಗ್ಲೇ ಗೊತ್ತಿತ್ತು ನಂಗೆ ಅನಿಲ್ ಸರ್ ಈ ತರ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ. ಉಪಾಧ್ಯಕ್ಷ ರಿಲೀಸ್ ಆಗಿ ಹಿಟ್ಟಾಗಿ ಎಲ್ಲ ಮುಗ್ದೋಗಿತ್ತು. ಇವರು ಜರ್ನಿ ಜಾಯಿನ್ ಅವ್ರು ಸ್ಟಾರ್ಟ್ ಮಾಡಾಗಿ ಒಂದು 3 months ಆದ್ಮೇಲೆ ಸರ್ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಈ ಥರ ಒಂದು ಸಿನಿಮಾ ಮಾಡ್ತೀನಿ, ಬಂದು ಕತೆ ಕೇಳಿ ಅಂತಂದ್ರು. ಕತೆ ಕೇಳಿದ ತಕ್ಷಣ ನನ್ನ ಸೆಕೆಂಡ್ ಥಾಟೇ ಇರಲಿಲ್ಲ. ಐ ವಾಸ್ ಲೈಕ್, ನಾನು ಈ ಸಿನಿಮಾ ಮಾಡಲೇಬೇಕು ಸರ್, ನಾನು ಖಂಡಿತ ಮಾಡ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ಈ ಪಾತ್ರನ ಮಾಡೋಕ್ಕೆ, ಇಫ್ ಯು ಥಿಂಕ್ ಐ ಆಮ್ ಕೇಪಬಲ್ ಆಫ್ ಇಟ್, ಐ ವಿಲ್ ಡೆಫಿನೆಟ್ಲಿ ಡೂ. ಅಯ್ಯೋ ಯು ಆರ್, ದಟ್ಸ್ ವೈ ನೀನೆಲ್ಲ ಕರೆಸಿರೋದು ನಾನು ಅಂತಂದ್ರು. ಹಾಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನನಗೆ ಕತೆ ಹೇಳುವಾಗ ಹಿ ವಾಸ್ ವೆರಿ ಕ್ಲಿಯರ್. ಯಾವ ಕಲರ್ ಪ್ಯಾಟ್ರನಲ್ಲಿ, ಯಾವ ಬ್ಯಾಕ್ಗ್ರೌಂಡಲ್ಲಿ, ಬ್ಯಾಕ್ಗ್ರೌಂಡಲ್ಲಿ ಯಾವ ಸೀನ್ ಮಾಡಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ಥರ ಬರಬೇಕು, ಯಾವ ಜಾಗದಲ್ಲಿ ಮಾಡಬೇಕು, ಅವ್ರು ತುಂಬ ಕ್ಲಿಯರ್ ಆಗಿದ್ರು. ಸೊ ಅಂತ ಒಂದು ಕ್ಲಾರಿಟಿ ಇರೋ ಡೈರೆಕ್ಟರ್ಸ್ ತುಂಬ ಕಮ್ಮಿ. ಆ ಥರ ಇದೆ ಅಂದಮೇಲೆ ನಮಗೆ ಆ್ಯಸ್ ಅನ್ ಯಂಗ್ಸ್ಟರ್ಸ್ ನಮ್ಗಂತ ಅವಕಾಶ ಸಿಗೋದೇ ದೊಡ್ಡ ವಿಷಯ. ಅದು ಸಿಕ್ಕಿದ್ದು ಐ ಆಮ್ ವೆರಿ ಬ್ಲೆಸ್ಡ್. ಸೂಪರ್. ಸೊ ಕಲ್ಟ್ ಅಂತ ನಿಮ್ಮನ್ನು ನೋಡಿದಂತಹ ಸಂದರ್ಭದಲ್ಲಿ ನಾವು ಬನಾರಸ್ಸಲ್ಲಿ ನಿಮ್ಮನ್ನು ನೆಕ್ಸ್ಟ್ ಲೆವೆಲಲ್ಲೇ ನೋಡಿದ್ವಿ. ಇಲ್ಲಂತೂ ಇದು ಝೈದ್ ಅವರ ಅಂತ ಅನಿಸುತ್ತೆ. ಆ 3 ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಾ, ಪ್ರತಿಯೊಂದು ಶೇಡಲ್ಲೂ ಕೂಡ ಡಿಫ್ರೆಂಟ್ ಆಗಿ. ಸೊ ಈ ಕಥೆನ ಒಪ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು. ಇದನ್ನು ನಾನು ಮಾಡಬೇಕಾ ಇದನ್ನು ಅನ್ನೋ ಕಾನ್ಫಿಡೆನ್ಸ್ ಬೇಕು. ಅದೆಲ್ಲವೂ ಕೂಡ 100% ಟ್ರೈಲರಲ್ಲಿ ನಮಗೆ ಕಾಣಿಸುತ್ತೆ. ಕತೆ ಹೇಗೆ ಬಂತು, ಹೇಗೆ ಒಪ್ಕೊಂಡ್ರಿ, ಯಾಕೆ ಒಪ್ಕೊಂಡ್ರಿ? ನನಗೆ ಬ್ಯಾಕ್ ಫುಟಲ್ಲಿ ಆಡೋಕ್ಕೆ ಇಷ್ಟ ಇಲ್ಲ, ನಾನು ಫ್ರಂಟ್ ಫುಟಲ್ಲಿ ಆಡೋದು. ಹಬ್ಬ ನಾನು ಔಟ್ ಆಗ್ತೀನಿ, ಸೋಲ್ತೀನಿ ಅಷ್ಟೇ ತಾನೆ. ಆ ಭಯ ನನ್ನಲ್ಲಿ ಇಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು. ನನಗೆ ಈ ಕತೆ ಬಂದಾಗ ನನಗೆ ನನ್ನ ಟ್ಯಾಲೆಂಟ್ನ ಇನ್ನೂ ಚೆನ್ನಾಗಿ ನಾನು ಜನಕ್ಕೆ ತೋರಿಸ್ಕೊಳ್ಬಹುದು. ಯಾಕಂದರೆ 3 ಡಿಫ್ರೆಂಟ್ ಶೇಡ್ಸ್ ಇದೆ. ಫಸ್ಟ್ ಸಿನಿಮಾದಲ್ಲಿ ಅದು ಹಾಗೆ ಇಷ್ಟೊಂದು ಇರಲಿಲ್ಲ ಆ್ಯಕ್ಟಿಂಗಲ್ಲಿ. ಒಂದು ಎರಡನೇದು, ಫಸ್ಟ್ ಸಿನಿಮಾ ನಾನು ಡ್ಯಾನ್ಸು ಮಾಡಿಲ್ಲ, ಈ ಸಿನಿಮಾ ಡ್ಯಾನ್ಸು ಮಾಡಿದ್ದೀನಿ. ಫಸ್ಟ್ ಸಿನಿಮಾದಲ್ಲಿ ಅಷ್ಟೊಂದು ಫೈಟ್ಸ್ ಇರಲಿಲ್ಲ, ಒಂದೇ ಒಂದು ಫೈಟ್, ತುಂಬ ಚಿಕ್ಕ ಫೈಟ್ ಅದು. ಆದರೆ ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ಸ್ 3 ಫೈಟ್ ಇದೆ. ಸೊ ಇದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್. ಸೊ ನನಗೆ ನನ್ನ ಟ್ಯಾಲೆಂಟ್ನ ನಾನು ನೀಟಾಗಿ ಇದರಲ್ಲಿ ಪೋರ್ಟ್ರೇ ನಾನು ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಈ ಸಬ್ಜೆಕ್ಟ್ನ ಆಯ್ಕೆ ಮಾಡ್ತೀನಿ. ಓಕೆ, ಸೂಪರ್. ನೀವು ಫಸ್ಟ್ ಸಿನಿಮಾ ಅಂತ ಅಂದಿದ್ದಕ್ಕೆ ನನಗೊಂದು ಪ್ರಶ್ನೆ ಅರೈಸ್ ಆಗ್ತಾ ಇದೆ. ಬನಾರಸ್ ನಾನು ಸಿನಿಮಾ 3 ಬಾರಿ ನೋಡಿದ್ದೀನಿ ಐ ಥಿಂಕ್. ಬಿಕಾಸ್ ಆ ಥರ ಕಾನ್ಸೆಪ್ಟ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವ ಮೂವಿಲೂ ನಾನು ಆ ಥರ ಕಾನ್ಸೆಪ್ಟನ್ನ ನೋಡಿಲ್ಲ. ಅಷ್ಟು ಅತ್ಯದ್ಭುತವಾದಂತಹ ಸಿನಿಮಾನ ಜನರು ಯಾಕೆ ಒಪ್ಕೊಳ್ಳಲಿಲ್ಲ ಅಂತ ನಿಮಗನ್ಸುತ್ತೆ? ಸಾಂಗ್ಸ್ ಹಿಟ್ ಆಯಿತು, ಅಂದರೆ ಏನಕ್ಕೆ ಹಿಟ್ ಆಗಿಲ್ಲ ಅಂತಂದರೆ, ಒಂದು ನನಗೆಲ್ಲೋ ಒಂದು ಕಡೆ ಪಬ್ಲಿಸಿಟಿ ಕಡಿಮೆ ಇತ್ತು ಅಂತ ನನಗೆ ಅನಿಸ್ತು ಕರ್ನಾಟಕದಲ್ಲಿ. ಸ್ವಲ್ಪ ನ್ಯೂಸ್ ಚಾನಲ್ಸು ಇಂಟರ್ವ್ಯೂಸ್ ಬಿಟ್ಟು ನಾನು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಗ್ರೌಂಡ್ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಿತ್ತು ನನಗೆ ಅನಿಸ್ತು. ನನಗೂ ಗೊತ್ತಿರಲಿಲ್ಲ, ನಾನು ಹೊಸಬ್ಬನೇ. ಅದನ್ನು ಕಲಿತೆ ನಾನು ಈ ಸಿನಿಮಾ ಜಾಸ್ತಿ ಮಾಡಿದ್ದು ಪ್ರಮೋಷನ್ಸು. ಒಂದು. ಎರಡನೇದು, ಆ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಏನು ಕಾನ್ಸೆಪ್ಟ್ ನಾವು ಹೊಸದಾಗಿ ನಾವು ಏನು ಮಾಡಿದ್ವಿ, BC ಸೆಂಟ್ರಲ್ಲಿ ವರ್ಕ್ ಆಗಿಲ್ಲ. BC ಸೆಂಟ್ರಲ್ಲಿ ಜನಕ್ಕೆ, ಎಷ್ಟು ಜನಕ್ಕೆ ಅದು ಪಾಪ ಹಳ್ಳಿ ಜನಕ್ಕೆ ಅದು ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ಅದು 2 ಮೈನಸ್ ಅಂತ ನನಗೆ ಅನಿಸುತ್ತೆ. ಸೂಪರ್. ಇಲ್ಲಿ ಅದೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಬಂದಿದ್ದೀರಾ ಅಂತ ಅನಿಸ್ತಾ ಇದೆ. ಫೈನ್ ಮ್ಯಾಮ್. ಇನ್ನು ದೊಡ್ಡ ಬಿಗ್ ಸ್ಟಾರ್ ನಟಿ ಅಂತಲೇ ಹೇಳ್ಬೋದು ರಚಿತಾ ರಾಮ್ ಅವರು. ಡೌನ್ ಟು ಅರ್ತ್ ಕ್ಯಾರೆಕ್ಟರ್, ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಅಂಥವ್ರ ಜೊತೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್, ಇಬ್ಬರು ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದರೆ? ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಅಂದರೆ ಇವಾಗ ಸ್ಟಾರ್ ಅಂದಮೇಲೆ ಮೇಲೇ ಸ್ಟಾರ್ ಇರಬೇಕಂತಿಲ್ಲ, ಅಥವಾ ಫೀಮೇಲ್ ಸ್ಟಾರ್, ಎನಿಬಡಿ, ಸ್ಟಾರ್ ಇಸ್ ಅ ಸ್ಟಾರ್. ಸೊ ಅವ್ರ ಜೊತೆ ಕೆಲಸ ಮಾಡಿರೋ ಖುಷಿ ನಂಗೆ ತುಂಬ ಇದೆ. ಡೆಫಿನೆಟ್ಲಿ ತುಂಬ ಜನ ಹೀರೋಯಿನ್ಸು ಅನ್ಕೋತಾರೆ ಇಬ್ಬರು ಹೀರೋಯಿನ್ ಅಂದ ತಕ್ಷಣ ಸ್ವಲ್ಪ ಬಯಾಸ್ ನೇಚರ್ ಆಗಿಬಿಡುತ್ತೆ ಪ್ರೊಡಕ್ಷನ್ ಅಥವಾ ಡೈರೆಕ್ಟರ್ಸ್ ಕಡೆಯಿಂದ. ಬಟ್ ನನ್ನ ಡೈರೆಕ್ಟರ್ ಕಡೆಯಿಂದ ನನಗೆ ಯಾವತ್ತೂ ಅದನ್ನು ಫೇಸ್ ಮಾಡಿಲ್ಲ. ಐ ಥಿಂಕ್ ಹಿ ಬ್ಯಾಲೆನ್ಸ್ಡ್ ಬೋತ್ ಕ್ಯಾರೆಕ್ಟರ್ಸ್ ವೆರಿ ವೆಲ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ವರ್ಕ್ ವಿತ್ ಅ ಸ್ಟಾರ್ ಅಂತ ನಾನು ಹೇಳ್ಬೋದು. ಏನಾದರೂ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ಆಗಿರ್ಬೋದು, ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರಾ, ಕರೆಕ್ಷನ್ಸ್ ಏನಾದರೂ ಹೇಳ್ತಾ ಇದ್ರಾ? ಪಾಪ ಇಲ್ಲ ಅವ್ರಿಗೆ ಅಂದರೆ ಇನ್ಸ್ಟ್ರಕ್ಷನ್ ಕೊಡೋಷ್ಟು ಬಿಡುವ ಅವ್ರಿಗೂ ಇರಲಿಲ್ಲ ಪಾಪ. ಬಿಕಾಸ್ ನಂದು ಅವ್ರದ್ದು ಜಾಸ್ತಿ ಸೀನ್ಸ್ ಇರಲಿಲ್ಲ ಜೊತೆಗೆ. ಸೊ ಏನಿದ್ದಿದ್ದು ಅವತ್ತಿನ 1-2 ದಿನ ಅಷ್ಟೇ ನಾವು ಶೂಟ್ ಮಾಡಿರೋದು. ಪಾಪ ಅವ್ರು ಇನ್ಸ್ಟ್ರಕ್ಷನ್ಸ್ ಏನೂ ಕೊಟ್ಟಿಲ್ಲ. ಡೈರೆಕ್ಟರ್ ಹೇಳ್ತಾ ಇದ್ರು, ಯು ಆರ್ ಅ ವೆರಿ ಗುಡ್ ಪರ್ಫಾರ್ಮರ್, ಕಂಟಿನ್ಯೂ ದ ಸೇಮ್ ವರ್ಕ್ ಅಂತ ಹೇಳಿದೆ ಅಷ್ಟೇ. ಸರಿನಾ? ಡೈರೆಕ್ಟರ್ ಬಗ್ಗೆ ಮಾತನಾಡಲೇಬೇಕು. ಸಿನಿಮಾ ಅಷ್ಟು ಅತ್ಯದ್ಭುತವಾಗಿ ಮೂಡ್ ಬರುತ್ತೆ, ಟ್ರೈಲರಲ್ಲೇ ನಮಗೆ ಭರವಸೆಯನ್ನು ಹುಟ್ಟಿಸುತ್ತೆ, ನಿರೀಕ್ಷೆಗಳನ್ನು ಹುಟ್ಟುಹಾಕತ್ತೆ ಅಂತ ಹೇಳಿದ್ರೆ ಮೇನ್ ಪಿಲ್ಲರ್ ಅದಕ್ಕೆ ಡೈರೆಕ್ಟರ್ ಆಗಿರ್ತಾರೆ. ಪ್ಲಸ್ ಹೀರೋ, ವಿಲನ್, ಹೀರೋಯಿನ್ಸ್ ಕೂಡ. ಸೊ ಡೈರೆಕ್ಟರ್ ಜೊತೆ ಮಾಡಿದಂತಹ ವರ್ಕ್, ಆ ಎಕ್ಸ್ಪೀರಿಯನ್ಸು ಅದನ್ನು ಶೇರ್ ಮಾಡೋದಾದರೆ ಅನಿಲ್ ಕುಮಾರ್ ಅಂದರೆ ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ. ಅನಿಲ್ ಅವ್ರಿಗೆ ನಾನು ನೋಡಿದ್ದು ಅಂದರೆ ಅವ್ರು ಯಾವ ಸಿನಿಮಾಗಳು ನಾನು ನೋಡಿರಲಿಲ್ಲ, ಉಪಾಧ್ಯಕ್ಷ ಒಂದು ಬಿಟ್ಟರೆ. ಬಟ್ ನನಗೆ ಅವ್ರ ಪರ್ಸ್ನಲ್ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ನನಗೆ ತುಂಬ ಇಷ್ಟ ಆಯಿತು. ಅವರು ಜನನ ಮತ್ತು
ಪಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಿಡ್ಕೊಂಡಿದ್ದಾರೆ. ಅಂದರೆ ಜನ ಏನು ಕೇಳ್ತಾರೆ, ಏನು ಮಾಡಿದ್ರೆ ಜನ ಸ್ವೀಕರಿಸ್ತಾರೆ ಅಂತೇಳಿ ಅದು ಕ್ಲಾರಿಟಿ ತುಂಬ ಇತ್ತು ಅವರಿಗೆ. ಆಮೇಲೆ ನಂದು ಮತ್ತು ಅವ್ರ ಬಾಂಡಿಂಗ್ ಯಾವ ರೇಂಜಿಗೆ ಹೋಗ್ಬಿಡ್ತು ಅಂದರೆ ಅವ್ರದ್ದು ನನ್ನ ಟೇಸ್ಟ್ ಎಲ್ಲ ಒಂದೇ ಥರ. ನನಗೆ ಇಷ್ಟ ಆದರೆ ಅದು ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರು ಇಷ್ಟಪಡೋದು ನಾನು ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾವಿಬ್ಬರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಈ ಸಿನಿಮಾದಲ್ಲಿ. ಓಕೆ, ಇನ್ನು ಸಾಂಗ್ಸ್ ಬಗ್ಗೆ ಹೇಳಲೇಬೇಕು. ಅಯ್ಯಯ್ಯೋ ಶಿವನೇ ಅಂತೂ ಪ್ರತಿಯೊಬ್ಬರು ಕೂಡ ಗುರುಗ್ತಾ ಇರ್ತಾರೆ, ರಿಂಗ್ ಟೋನ್ಸ್ ಕೂಡ ಅದೇ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಒಂದು ಕಾಲೇಜ್ ಯುವಕರು ಅಂತ ಏನು ಹೇಳ್ತಾರೆ ಅವರು ತುಂಬ ಇಷ್ಟಪಡ್ತಿದ್ದಾರೆ. ಅದರ ಆ ಫೀಲಿಂಗು, ಆ ಮಳೆ, ಆ ಪ್ರೀತಿ, ಮತ್ತು ನೀವು ಏನು ಆಟೋಗ್ರಾಫ್ ಅಂತ ಹೇಳಿಬಿಟ್ಟು ಮುತ್ತು ಕೊಡೋದು ಶರ್ಟ್ ಮೇಲೆ, ಅದೆಲ್ಲವೂ ಕೂಡ ವಿಭಿನ್ನವಾಗಿದೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಖುಷಿ ಕೊಡುತ್ತೆ, ತುಂಬ ಖುಷಿ ಆಗುತ್ತೆ. ಈಗಂದರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಒಳ್ಳೆ ಟ್ಯೂನ್ ಮಾಡ್ಕೊಬೇಕು, ಒಳ್ಳೆ ಹಾಡುಗಳು ಬೇಕು. ಈಗ ಅದೇ ಒಂದು ಇನ್ವಿಟೇಷನ್ ಜನಕ್ಕೆ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಅಂದರೆ ತುಂಬ ಅರ್ಜಿಂಜನಿಯಾಗಿ ತಲೆ ತಿಂದು ನಾನು ಇದೇ ಥರ ಹಾಡುಗಳು ಬೇಕು ಅಂದರೆ ಬೆಳಕಿನ ಕವಿತೆ ಏನು ಹಿಟ್ಟಾಗಿತ್ತು ಅದನ್ನು ಮೀರಿಸಿ ಅದು ಇನ್ನೊಂದು ಸಾಂಗ್ ನನಗೆ ಬೇಕು ನನ್ನ ಕರಿಯರ್ಗೆ ಅಂತ ಹೇಳಿ ಅದನ್ನು ವರ್ಕ್ ಮಾಡಿ ಅನಿಲ್ ಸರೇ ಅದನ್ನು ಲಿರಿಕ್ಸ್ ಬರ್ತಿದ್ದು. ನನಗೆ ಗೊತ್ತಿತ್ತು ಅವ್ರ ಪೊಟೆನ್ಷಿಯಲ್, ಅವ್ರು ತುಂಬ ಚೆನ್ನಾಗಿ ಬರವಣಿಗೆ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೇ ಅದು ಅವಕಾಶ ಕೊಟ್ಟು ಅವ್ರು ಅದ್ಭುತವಾಗಿ ಬರೆದ್ರು. ಸೊ ಔಟ್ಪುಟ್ ನಿಮಗೆ ಗೊತ್ತು, ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ವೆರಿ ಹ್ಯಾಪಿ. ಜನ ಇಷ್ಟಪಡಬೇಕು ಅಂತ ನಾವು ಮಾಡೋದು. ಸೊ ಜನ ಅದನ್ನು ಮೆಚ್ಚಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಖುಷಿ ನಮ್ಗಳಿಗೆ ಆರ್ಟಿಸ್ಟ್ಗೆ ಇನ್ನೂ ಸಿಗಲ್ಲ. ನಿಜವಾಗ್ಲೂ ಅದಕ್ಕೆ ಮಲೈಕಾ ಹೇಗಿದ್ದಾರೆ ಅಂದರೆ ಹೇಳಿ ಮಾಡಿಸಿದ ಥರ ಇದ್ದಾರೆ ಆ ಸಾಂಗ್ಗೆ. ಆ ಕಾಲೇಜ್ ಹುಡುಗಿ ಪಾತ್ರಕ್ಕಾಗಿರ್ಬೋದು, ಮತ್ತು ಆ ಕ್ಯೂಟ್ನೆಸ್ಸು, ಆ ಮುಗ್ಧತೆ, ಆ ಪ್ರೀತಿ ಅನ್ನುವಂಥ ಇನ್ನೋಸೆನ್ಸು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಮಲೈಕಾ ಅದರಲ್ಲಂತೂ ನೀವು. ಸೊ ಆ ಸಾಂಗ್ ನಿಮಗೆ ಸಿಕ್ಕಿದಂಥದ್ದು ಮತ್ತು ಹೇಗೆ ಸಾಧ್ಯ ಅದು ಅಂತ, ಯಾವ ಪಾತ್ರಕ್ಕೆ ಹಾಕಿದ್ರು ಜೈದ್ ಸರ್ ಅವರು ನೀರು ಥರ ಒಂಥರ ಎಲ್ಲಿ ಹಾಕಿದ್ರು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಹಾಗೆ ವಂಡರ್ಫುಲ್. ತುಂಬ ಒಳ್ಳೆ, ಇಟ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಆ ಸಾಂಗ್ ನಮಗೆ. ಬಿಕಾಸ್ ತುಂಬ ಇವಾಗ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಆ ಕಷ್ಟದ ಹಿಂದೆ ಎಷ್ಟು ಜನದ ಶ್ರಮ ಇರುತ್ತೆ ಅನ್ನೋದು ಯೂಶಲಿ ಜನಕ್ಕೆ ಗೊತ್ತಾಗಲ್ಲ. ನಾವಿರ್ಬೋದು, ನಮ್ಮ ಅಸಿಸ್ಟೆನ್ಸ್ ಇರ್ಬೋದು, ಇವ್ರ ಅಸಿಸ್ಟೆನ್ಸ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಟೆಕ್ನಿಕಲಿ ತುಂಬ ಸೌಂಡಾಗಿ ತುಂಬ ಕಷ್ಟಪಟ್ಟು ಆ ಸಾಂಗ್ನ ನಾವು ಮಾಡಿದ್ವಿ. ಯಾಕಂದರೆ ಮಳೆಯಲ್ಲಿ ಲಂಗದಾವಣಿ ಹಾಕ್ಕೊಂಡು 8 ದಿನ ಶೂಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್ ಆ್ಯಕ್ಚುಲಿ. ಬಿಕಾಸ್ ನಾರ್ಮಲ್ ಮಳೆಗೂ ಟ್ಯಾಂಕರಲ್ಲಿ ನೀರು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಚಳಿ ಇರುತ್ತೆ, ವೆದರ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಏನೋ ಸಮ್ಮರಲ್ಲಿ ಮಾಡಿಬಿಟ್ವಿ ಅಂದರೆ ಹಬ್ಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಾವು ಪೀಕ್ ವಿಂಟರ್ ಟೈಮಲ್ಲಿ ಆ ಸಾಂಗ್ ಶೂಟಿಂಗ್ ಮಾಡಿರೋದ್ರಿಂದ ತುಂಬ ಶ್ರಮ ಹೋಗಿದೆ ಆ ಸಾಂಗಲ್ಲಿ. ಬಟ್ ಅದೆಲ್ಲ ಇವತ್ತಾಗಲೇ ಇಟ್ ಇಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಖಂಡಿತ ನಾವು ಏನೇ ಒಂದು 2 ಸ್ಕ್ರೋಲ್ ಇನ್ಸ್ಟಾಗ್ರಾಮ್ ಮಾಡಿದ್ರೆ ಆ ಸಾಂಗ್ ನಮಗೆ ಕೇಳಿಸುತ್ತೆ. ಆಮೇಲೆ ಮಕ್ಳ ಬಾಯಲ್ಲಿ ಇಟ್ ಇಸ್ ಸಲೀಸಾಗಿ ಅವ್ರು ಹಾಡ್ತಾರೆ, ಅಷ್ಟು ಚೆನ್ನಾಗಿ ಇದಾಗಿದೆ. ಆಮೇಲೆ ನನಗೂ ತುಂಬ ಜನ ನನ್ನ ಕಸಿನ್ಸ್, ಫ್ರೆಂಡ್ಸ್ ಇರ್ಬೋದು, ಅವ್ರ ಮಕ್ಳಿರ್ಬೋದು, ಅವರೆಲ್ಲ ಹಾಡಿರೋದೆಲ್ಲ ನನಗೆ ಕಳಿಸ್ತಾರೆ. ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಐ ಥಿಂಕ್ ದಟ್ ಸಿನಿಮಾಗೂ ಅದೇ ಥರ ಒಂದು ವಿಜುವಲ್ ಟ್ರೀಟ್ ಕೊಡುತ್ತೆ ಅಯ್ಯೋ ಶಿವನೇ ಅಂತ. ಖಂಡಿತ. ಈಗ ಸಾಂಗ್ಸು ಒಂದು 50% ರೀಚ್ ಆದರೆ, ಅಂದರೆ ಹಿಟ್ಟನ್ನು ಕೊಟ್ಟರೆ ಸಿನಿಮಾ 90% ಗೆದ್ದ ಹಾಗೆ ಅಂತ ಹೇಳ್ತಾರೆ. ಅದನ್ನು ಕಲ್ಟ್ ಈಗ ಆಲ್ರೆಡಿ ಪ್ರೂವ್ ಮಾಡಿದೆ ಅಂತ ಭಾವಿಸ್ತೀರಿ. ಜೈದ್ ಸರ್, ಇನ್ನು ನಿಮ್ಮ ತಂದೆಯವರು ಸಿದ್ದರಾಮಯ್ಯ ಅವರ ಬಲಗೈ ಬಂಟ್ರು ಅಂತಾನೆ, ಟಗರು ಸಿದ್ದರಾಮಯ್ಯ ಅವರ. ಸೊ ಒಂದು ಆಸೆ ಇರುತ್ತೆ ಎಲ್ಲೋ ಒಂದು ಕಡೆ ಸಿನಿಮಾ ತೋರಿಸ್ಬೇಕು, CM ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು. ಸಿದ್ದರಾಮಯ್ಯನವರು ಕೂಡ ಸಿನಿಮಾ ಅಂತ ಬಂದಾಗ ನೋಡ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ನಾನು ದುನಿಯಾ ವಿಜಯ್ ಸರ್ಗೂ ಮೊನ್ನೆ ಅದೇ ಪ್ರಶ್ನೆ ಕೇಳಿದೆ, ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಸಿನಿಮಾನ ಅಂತ ಹೇಳಿದ್ರು. ಸೊ ನೀವು ತೋರಿಸುವಂಥ ಪ್ರಯತ್ನ ಏನಾದರೂ ಮಾಡ್ತಿದ್ದೀರಾ? ಅಂದರೆ ಫಸ್ಟ್ ಸಿನಿಮಾ ತೋರಿಸಿದ್ದೆ, ಒರಾನ್ ಮಾಲಲ್ಲಿ ನೋಡಿದ್ರು ಅವರು, ನಮ್ಮ ತಂದೆ ಎಲ್ಲ ಪ್ರೀಮಿಯರ್ ಶೋ ಇಟ್ಟಿದ್ದೆ. ಮೋಸ್ಟ್ಲಿ ಈ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ. ಅಪ್ರೋಚ್ ಮಾಡಿಲ್ಲ, ಇಲ್ಲ ನಾನೇ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ಫ್ರೀ ಇದ್ದರೆ ಖಂಡಿತವಾಗ್ಲೂ ಅವರು ಸಿನಿಮಾ ತೋರಿಸ್ತೀನಿ. ಸೂಪರ್ ಸರ್. ಈ ಟೈಮಲ್ಲಿ ಈ ವ್ಯಕ್ತಿನ ನೆನಪು ಮಾಡ್ಕೊಳ್ಳೇಬೇಕು. ಬಿಕಾಸ್ ನಿಮ್ಮ ಬೆನ್ನ ಹಿಂದೆ ಸದಾ ನಿಂತಿರ್ತಾರೆ, ಸಪೋರ್ಟಿವ್. ನಿಮಗೆ ಅಂತೆಲ್ಲ ಪ್ರತಿಯೊಬ್ಬ ಹೊಸ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಸಿನಿಮಾಗಳಿಗಾಗಿರ್ಬೋದು, ಅವರ ಸಪೋರ್ಟ್ ಇದ್ದೇ ಇರುತ್ತೆ. ಬನಾರಸ್ಸಿಗೂ ಕೂಡ ಅವರ ಬೆಂಬಲ ಇತ್ತು. ಈಗ ಅವ್ರು ನಿಮ್ಮ ಜೊತೆ ಇಲ್ಲ, ಏನು ಹೇಳ್ತೀರಾ? ಬೇಜಾರಾಗುತ್ತೆ, ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಇರ್ತಿದ್ರೆ ಚೆನ್ನಾಗಿರ್ತಿತ್ತು, ಒಂದು ಮಾರಲ್ ಸಪೋರ್ಟ್ ಆಗಿರ್ತಿತ್ತು. ಅಥವಾ ಇಲ್ಲ ಏನೋ ಒಂದು ತಪ್ಪು ನನಗೆ ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ನನ್ನ ತಪ್ಪುಗಳು ನನಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಓಕೆ, ಇಲ್ಲಿ ಲೂಪ್ ಹೋಲ್ಸ್ ಇತ್ತು, ಈಗ ಗೊತ್ತಾಗಲ್ಲ. ಈಗ ಫ್ಲೋ ಅಲ್ಲಿ ಎಲ್ಲ ಚಂದನೇ ಕಾಣಿಸುತ್ತೆ, ಬಟ್ ರಿಲೀಸ್ ಆದಮೇಲೆ ಗೊತ್ತಾಗಲ್ಲ. ಸೊ ಬಹುಶಃ ಅವ್ರ ಎಕ್ಸ್ಪೀರಿಯನ್ಸ್ಗೆ ನಾನು ನಡ್ಕೊಳ್ತಾರೋ ಇದರಲ್ಲಿ ಕರೆಕ್ಟ್ ಟ್ರ್ಯಾಕಲ್ಲಿ ನಡೀತಿದ್ದೀನ ಅಥವಾ ಏನೋ ತಪ್ಪು ಮಾಡ್ತೀನಿ ಅಂತ ಮೋಸ್ಟ್ಲಿ ಅವ್ರು ಸರಿ ಮಾಡೋರು. ಸೊ ಖುಷಿ ಆಗ್ತಾಯಿತ್ತು, ನನ್ನ ಜೊತೆ ಇರ್ತಿತ್ತು. ತುಂಬ ಮಿಸ್ ಮಾಡ್ಕೊಳ್ತೀನಿ. ಬನಾರಸ್ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ರು, ಕರೆಕ್ಷನ್ಸು ಅವರು ಯೂಶಲಿ ಹೇಳ್ತಾರೆ ಹಂಗಲ್ಲ ಚಿತ್ರ ಅಂದರೆ ಅವರು ಅದೇ ಅವ್ರಿಗೆ ಫಸ್ಟ್ ನಾನು ನೋಡಲೇಬೇಕು ಸಿನಿಮಾ ಅಂತ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗುವಾಗ ಅವ್ರಿಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸರಿ, ಅವ್ನು ಪ್ರೀತಿಯಿಂದ ಅಷ್ಟೊಂದು ಕರಿತಾವನೆ, ಒಂದು ಫಾರ್ಮಾಲಿಟಿಗೆ ನೋಡ್ಕೊಂಡು ಬರೋಣ ಅಷ್ಟೇ ಅಂತೇಳಿ. ಅವರು ಸೇಮ್ ಪಾಲಿಟಿಷಿಯನ್ ಮಗ ಹಿಂಗೇನು ಮಾಡಿರ್ತಾನೆ ಅಂತ
ತಲೆಯಲ್ಲೇ ಹಾಕ್ಕೊಂಡೇ ಹೋಗಿದ್ದು. ಬಟ್ ಅದನ್ನ ನೋಡಿದ ತಕ್ಷಣ ನನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗೋಯಿತು. ಅಂದರೆ ಇವನು ತುಂಬ ಸೀರಿಯಸ್ ಆಗಿದ್ದಾನೆ ಕೆಲಸಕ್ಕೆ, ಆ ಕಡೆಗೆ ಬರಲಿಲ್ಲ ಅಂತೇಳಿ ತುಂಬ ಖುಷಿಪಟ್ಟರು. ಯಾವ ಚೇಂಜಸ್ಸು ಹೇಳಿಲ್ಲ, ಏನೂ ಹೇಳಿಲ್ಲ. ಅವ್ರು ಒಂದೇ ಹೇಳಿದ್ರು, ನೀವು ಇದೇ ಥರ ಸಿನಿಮಾಗಳು ಮಾಡ್ಕೊಂಡಿರೋ, ಇನ್ಸ್ಪೈರ್ ಆಗಿಬಿಟ್ಟು ಆ ಥರ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು, ಮಾಸ್ ಸಿನಿಮಾಗಳೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡ. ನೀನು ಯಾವ ಥರ ಟ್ರ್ಯಾಕಲ್ಲಿ ಹೋಗ್ತಿದೆ ಅದು ಕರೆಕ್ಟಾಗಿದೆ, ನಿನ್ನ ಏಜ್ಗೆ, ನಿಮ್ಮ ಕರಿಯರ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೂಪರ್. ಇನ್ನು ಮಲೈಕಾ ಅವರು ಭರತನಾಟ್ಯಂ ಡ್ರೆಸ್ ಹಾಕ್ಕೊಂಡು ಓಡೋಗ್ತಾರೆ. ಆ ಗೆಜ್ಜೆ ಸೌಂಡು, ಆ ನಿಮ್ಮ ಲಾಂಗ್ ಜಡೆ ಆಗಿರ್ಬೋದು, ಕಂಪ್ಲೀಟಾಗಿ ಲುಕ್ ಚೇಂಜ್ ಇದೆ. ಸೊ ನಿಮ್ಗೆ ಇಷ್ಟ ಆಯಿತಾ? ಬಿಕಾಸ್ ಈಗ ಹೀರೋಯಿನ್ಸ್ ಎಲ್ಲ ಹೇಗೆ ಅಂದರೆ ನಾವು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು, ಟ್ರೆಡಿಷ್ನಲ್ ಲುಕ್ ಅಷ್ಟಾಗಿ ಲೈಕ್ ಮಾಡಲ್ಲ. ಬಟ್ ಮಲೈಕಾ ಅವರು ಆಲ್ಮೋಸ್ಟ್ ಸೀರಿಯಲಿಂದ ಇಲ್ಲಿವರೆಗೂ ಕೂಡ ಟ್ರೆಡಿಷ್ನಲ್ ಲುಕ್ಕಲ್ಲೇ ಈಗ ಆಲ್ರೆಡಿ ನಮ್ಮ ಹುಡುಗರ ಮನಸ್ಸನ್ನು ಗೆದ್ದುಬಿಟ್ಟಿದ್ದೀರಾ. ಸೊ ಆ ಲುಕ್ ಬಗ್ಗೆ ಹೇಳೋದಾದರೆ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಟ್ರೆಡಿಷ್ನಲ್ ಮ್ಯಾಮ್. ಅಂದರೆ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಂತಲ್ಲ, ಯಾವುದೇ ಹೆಣ್ಣು ಟ್ರೆಡಿಷ್ನಲ್ ಆಗಿ ಹೋಗಿ ನಿಂತರೆ ಆ ಸ್ಕ್ರೀನಿಗೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅವ್ರು ಬೊಟ್ಟು ಎಲ್ಲ ಒಂದು ಹೂ ಇರ್ಬೋದು, ಅಥವಾ ಸೀರೆ ಇರ್ಬೋದು, ಅಥವಾ ಭರತನಾಟ್ಯಂ ಅಟೈರೇ ಇರ್ಬೋದು. ನಾನು ಫಸ್ಟ್ ಟೈಮ್ ಹಾಕೊಂಡಿದ್ದು ಭರತನಾಟ್ಯಂ ಅಟೈರ್. ಇಡೀ ಲೈಫಲ್ಲಿ ಇಲ್ಲಿವರೆಗೂ ಒಂದ್ಸತಿನೂ ಹಾಕಿಲ್ಲ, ಇದೇ ಸಿನಿಮಾಗೆ ಹಾಕಿರೋದು. ಐ ಆಮ್ ನಾಟ್ ಅ ಭರತನಾಟ್ಯಂ ಡಾನ್ಸರ್. ಸೊ ಆ ಕಲರ್ ಚೂಸ್ ಮಾಡಿರೋದು ಕೂಡ, ಅದೇನು ಗ್ರೀನ್, ಟೀಲ್ ಗ್ರೀನ್ ಚೂಸ್ ಮಾಡಿದ್ದಾರೆ, ಆ ಕಲರ್ ಇರ್ಬೋದು, ಎವ್ರಿಥಿಂಗ್ ಆಸ್ ಕಾಂಪ್ಲಿಮೆಂಟೆಡ್ ಆನ್ ಸ್ಕ್ರೀನ್. ನನಗೆ ನನ್ನ ಎಂಟ್ರಿ ಸೀನ್ ಅದೇ ಕಾಸ್ಟ್ಯೂಮಲ್ಲಿ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಒಂದು ಎಂಟ್ರಿ ಸೀನ್ ಒಂದು ಟ್ರೆಡಿಷ್ನಲ್ ವೇಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ನನಗೆ ಆ ಥರ ಏನಿಲ್ಲಪ್ಪ, ಗ್ಲಾಮರ್ ಆಗಿ ನೋಡಬೇಕು ಅಂತ ನಂಗೆ ಆ ಥರ ಆಸೆ ಇಲ್ಲ. ಓಕೆ, ನೀವು ಹೆಂಗಿದ್ರು ಚೆನ್ನಾಗಿ ಕಾಣ್ತೀರಾ ಬಿಡಿ. ಓಕೆ, ಇನ್ನು ಮಲೈಕಾ ಅವರಿಗೆ ಅನ್ಸುತ್ತಾ, ಬಿಕಾಸ್ ನಮಗೆ ಆ ಟ್ರೇಲರ್ನ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೂ ಅನಿಸಿಲ್ಲ, ರಚಿತಾ ಅವರು ಕೂಡ ಇದ್ದಾರೆ, ನೀವು ಕೂಡ ಇದ್ದೀರಾ. ಸೊ ಅದರಲ್ಲಿ ಮೇನ್ ರೋಲ್ ಯಾರ್ದು ಅಂತ ಪ್ರಶ್ನೆ ಮಾಡಿದಾಗ ಇಬ್ಬರು ಕೂಡ ಈಕ್ವಲ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಹೇಗೆ ಮೇನ್ ರೋಲ್ ಯಾರ್ದಿದೆ ಸರ್? ಕ್ಯೂರಿಯಾಸಿಟಿ. ಇಬ್ರು ಮೇನ್ ಲೀಡ್ ಹೀರೋಯಿನ್ಸ್. ಯಾರ್ದು ಗೆಸ್ಟ್ ಅಪಿರಿಯನ್ಸ್ ಸುಮ್ಮನೆ ಹಿಂಗೆ ಒಬ್ರು ಬರ್ತಾರೆ ಹೋಗ್ತಾರೆ ಅಂತ ಇಲ್ಲ. ಇಬ್ರದ್ದು ತುಂಬ ಪಾತ್ರಗಳು ತುಂಬ ಚೆನ್ನಾಗಿದೆ. ಇಬ್ರು ಮೇನ್ ಲೀಡ್ ಹೀರೋಯಿನ್ಸ್, ನನ್ನ ಹೀರೋಯಿನ್ಸ್, ಕಲ್ಟ್ ಹೀರೋಯಿನ್ಸ್. ಓಕೆ, ಸೂಪರ್. ಆ ಕತೆ ಕಂಪ್ಲೀಟಾಗಿ ನಾನು ಏನು ಈ ಪೋಸ್ಟರ್ಸನ್ನು ನೋಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಪೋಸ್ಟರ್ ನೋಡಿ, ಇದನ್ನು ಹೊರತುಪಡಿಸಿ ಅದರಲ್ಲಿ ಹಾಫ್ ಮುಖ ಮಾತ್ರ ಇದೆ. ಅದು ಮಲೈಕಾನ ರಚಿತನ ಅಂತ ಕನ್ಫ್ಯೂಷನ್ ಆಯ್ತು ನನಗೆ. ಯಾಕಂದರೆ ರಚಿತಾ ಅವ್ರನ್ನ ತೋರಿಸಿದ್ದು ಫುಲ್ ಪಬ್ ಗರ್ಲ್ ಥರ, ಮಲೈಕಾ ಫುಲ್ ಟ್ರೆಡಿಷ್ನಲ್ ಲುಕ್ ಇದ್ದಾರೆ. ಬಟ್ ಅಲ್ಲಿ ಆ ಪೋಸ್ಟರ್ನ ನೋಡಿದಂಥ ಸಂದರ್ಭದಲ್ಲಿ ಹಾಫ್ ಫೇಸ್ ಏನಿದೆ ಅದು ರಚಿತಾ ಅವ್ರದ್ದಿದೆ, ಬಟ್ ಕಿವಿಲಿ ಜುಮ್ಕಿ ಓಲೆ ಇದೆ. ಏನದ್ರ ಅರ್ಥ? ಅಂದರೆ ಆ ಪೋಸ್ಟರ್ ನಾವು ಬಿಟ್ಟಾಗ ಇವ್ರು ಯಾರು ನಮ್ಮ ತಲೆ ಇರಲಿಲ್ಲ, ಹೀರೋಯಿನ್ಸ್ ಕಾಸ್ಟು ಆಗಿರಲಿಲ್ಲ. ಒಂದು ರೆಫರೆನ್ಸ್ ಇಟ್ಕೊಂಡು ಒಂದು ಹುಡುಗಿಗೆ, ಅಂದರೆ ಅದು ಭಗ್ನ ಪ್ರೇಮಿ ಅಲ್ವಾ, ಭಗ್ನ ಪ್ರೇಮಿ ಥರ ಒಬ್ಬ ಕ್ಯಾರೆಕ್ಟರ್ ತೋರಿಸೋಣ ಅಂತೇಳಿ ಒಂದು ಸ್ಕೆಚ್ ಮಾಡಿಸಿದ್ದು ನಾವು. ಓಕೆ, ಏನು ಸರ್ ಬ್ಲಡಿ ಲವ್ ಅಂತ ಹೇಳಿದ್ರೆ? ಅಂದರೆ ಕೆಲವರಿಗೆ ಟ್ರೂ ಲವ್ ಅಂತ ಇರುತ್ತೆ, ಕೆಲವರಿಗೆ ಬ್ಯೂಟಿಫುಲ್ ಲವ್ ಅಂತ ಇರುತ್ತೆ, ಕೆಲವರಿಗೆ ಬ್ಲಡಿ ಲವ್ ಆಗಿರುತ್ತೆ. ಅವ್ರವ್ರ ಎಕ್ಸ್ಪೀರಿಯನ್ಸಲ್ಲಿ ಮೋಸ ಆಗಿರ್ತಾರೆ. ಸೊ ಈ ಹುಡುಗ ಮಾಧವ ಅಂತ ಏನಾಗಿರ್ತಾನೆ, ಅವನಿಗೆ ಲವ್ ಅಂದರೆ ಬ್ಲಡಿ ಲವ್ ಆಗಿರುತ್ತೆ. ಅದು ಏನಕ್ಕೆ ಅಂದರೆ ಸಿನಿಮಾ. ನೀವು ಮಾಧವನ ಪ್ರೀತಿ ಮಾಡಿರ್ತೀರಾ ಅಥವಾ ಕಲ್ಟ್ ಹುಡುಗನ ಪ್ರೀತಿ ಮಾಡ್ತೀರಾ ಸಿನಿಮಾದಲ್ಲಿ? ಗೊತ್ತಿಲ್ಲ ಮ್ಯಾಮ್, ಅದೇ ಒಂದು ಅದನ್ನ ಹೇಳಿದ್ರೆ ಸಿನಿಮಾದಲ್ಲಿ ಒಂದು ಕಿಕ್ಕಿರಲ್ಲ, ಅದಕ್ಕೆ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯಾರನ್ನ ಪ್ರೀತಿ ಮಾಡ್ತಾರೆ, ಯಾರಿಂದ ಮೋಸ ಆಗ್ತಾರೆ, ಇವರೇ ಮೋಸ ಮಾಡ್ತಾರ ಅಥವಾ ರಚಿತಾ ಮ್ಯಾಮ್ ಅವ್ರ ಕ್ಯಾರೆಕ್ಟರ್ ಮೋಸ ಮಾಡುತ್ತಾ, ನನ್ನ ಕ್ಯಾರೆಕ್ಟರ್ ಮೋಸ ಮಾಡುತ್ತಾ, ನೋ ಐಡಿಯಾ ಅಬೌಟ್ ಇಟ್. ಬಟ್ ಇದನ್ನ ನಿಮ್ಗೆ ಅನ್ಸ್ ಬಂದ್ರೆ ಇಬ್ರು ಜನ ಹೀರೋಯಿನ್ಸ್ ಅಂದ್ರೆ ಒಬ್ರು ಬಿಟ್ಟು ಹೋಗ್ತಾರೆ, ಒಬ್ರು ಮೋಸ ಮಾಡ್ತಾರೆ, ಆ ಥರ ಕಾಮನ್ ಸ್ಟೋರಿ ಇದ್ದೇ ಇರುತ್ತೆ. ಬಟ್ ಅದನ್ನ ನಾವು ಹೇಗೆ ಥ್ರೆಡ್ ಮಾಡಿ ಒಂದು ಕತೆನ ಹೇಗೆ ಒಂದು 2.5 hours ಜನಕ್ಕೆ ಗ್ರಿಪ್ ಇಟ್ಕೊಂಡು ಕುತ್ಕೊಳ್ಳೋಕೆ, ಸೀಟ್ ಎಡ್ಜಲ್ಲಿ ಕುತ್ಕೊಳ್ಳೋಕೆ ಹೇಗೆ ಮಾಡ್ತೀವಿ, ಅದೇ ಇವಾಗ ಎಲ್ಲ ಥರ ಒಂದೇ ಥರ ಕತೆ, ಲವ್ ಸ್ಟೋರಿಗಳೆಲ್ಲ ಇರುತ್ತೆ. ಬಟ್ ಅದನ್ನ ಹೇಗೆ ವಿಭಿನ್ನವಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ಅನ್ನೋದೇ ಒಂದು ಚಾಲೆಂಜ್ ಇವಾಗ. ನಿಜ. ಬಿಕಾಸ್ 30 seconds ರೀಲ್ ಸ್ಕ್ರೋಲ್ ಮಾಡೋರಿಗೆ 2.5 hours ಗ್ರಿಪ್ಪಲ್ಲಿ ಇಟ್ಕೊಂಡು ಕೂರ್ಸೋದು ತುಂಬಾ ಕಷ್ಟ ಇವಾಗ, ಹಂಗಾಗೋಗಿದೆ. ಸೊ ಅದನ್ನ ಅನಿಲ್ ಸರ್ ಹ್ಯಾಸ್ ಡಿಡ್ ಇಟ್ ರಿಯಲಿ ವೆಲ್ ಅಂತ ಅನ್ಸುತ್ತೆ. ಸರ್, ನಾನು ಕೈಯಲ್ಲಿ ಒಂದು ಟ್ಯಾಟೂ ನೋಡಿದೆ ಪೋಸ್ಟರಲ್ಲಿ. ಲಿಪ್ ಕಿಸ್ ಮಾಡುವಂಥ ಒಂದು ಟ್ಯಾಟೂ ಇರುತ್ತೆ, ಪೋಸ್ಟರ್ ಪಕ್ಕನೂ ಇರುತ್ತೆ, ಮತ್ತು ಕೈಯಲ್ಲಿ ಸಿಗರೇಟ್ ಆಗಿರ್ಬೋದು, ಪಕ್ಕದಲ್ಲಿ ಎಣ್ಣೆ ಬಾಟಲು, ಚಿಕ್ಕದಾಗೊಂದು ರೇಡಿಯೋ. ಅದು ಏನು ಹಳೆ ಹುಡುಗಿಯ ನೆನಪ. ಬಟ್ ಮಲೈಕಾ ಅಂತ ಬಂದಾಗ ಅವರು ಏನು ನಿಮ್ಮ ಶರ್ಟ್ ಮೇಲೆ ಹಚ್ಚಿ ಹೊತ್ತಿರ್ತಾರೆ, ಅದೇ ಲಿಪ್ಸ್. ಸೊ ಅದು ಇಮ್ಯಾಜಿನೇಷನಲ್ಲಿ ಇರ್ತೀರಾ ಏನು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 2 ಲೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಕ್ಯೂರಿಯಾಸಿಟಿಗೋಸ್ಕರ. ಗೊತ್ತಿಲ್ಲ ಮ್ಯಾಮ್ ಯಾವ ಥರ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಈ ಸಿನಿಮಾ ನೋಡಿದಾಗಲೇ ನಿಮ್ಗೆ ಅದು ಅರ್ಥ ಆಗೋದು. ಯಾಕಂದರೆ ಒಂದು % ನಾವು ಏನಾದ್ರು ಬಿಟ್ಕೊಟ್ರೆ ಕತೆ ಬಿಟ್ಕೊಡೋಂಗಾಗತ್ತೆ. ನಾವೀಗ ಜೋಡಿಸಿ ಈಗ ಗೀತಾ ಯಾರು ಅಂತ ಎಲ್ಲರೂ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ, ಮಲೈಕಾ ಅವರ ರಚಿತಾ ಅಂತ. ನನಗೆ ಒಂದೇ ಸೆಕೆಂಡ್ ನನಗೆ ಹೇಳೋಕ್ಕೆ ಗೀತಾ ಯಾರು ಅಂತ ಹೇಳಿ. ಆದರೆ ಆ ಇನ್ಸೆಕ್ಯೂರಿಟಿ ಅಂದರೆ ಅದೊಂದು ನಿಮ್ಗೇನು ತಲೆಯಲ್ಲಿದೆಯಲ್ಲ ಯಾರು ಅಂತ ಹೇಳಿ ಅದು ಇಟ್ಕೊಂಡು ನೀವು ಸಿನಿಮಾ ನೋಡಿದಾಗ ಅದು ನಿಮಗೆ ಬೇರೆ ಥರ ಮಜಾ ಕೊಡುತ್ತೆ.
ಅದಕ್ಕೆ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಜಾಸ್ತಿ ಸಿನಿಮಾ ಬಗ್ಗೆ, ಕ್ಯಾರೆಕ್ಟರ್ಸ್ ಬಗ್ಗೆ ಏನೂ ಜಾಸ್ತಿ ಮಾಡ್ತಾ ಇಲ್ಲ. ಒಂದು ಟ್ರೈಲರ್ ನೋಡಿ ಒಂದು ಗೆಸ್ ಮಾಡ್ಬೋದು ಗೀತಾ ಯಾರಂತ ಹೇಳಿದ್ರೆ. ಅಂದರೆ ನೀವು ಏನಕ್ಕೋಸ್ಕರ ಗೀತಾ ಅಂತ ಹಾರ್ಟ್ ಮೇಲೆ ಹಾಕ್ಸ್ಕೊಂಡಿರ್ತೀರ ಅಚ್ಚೆ ಅಂತ ಹೇಳಿದ್ರೆ, ಗೀತಾ ಇರೋದಿಲ್ಲ, ಜಸ್ಟ್ ಇಮ್ಯಾಜಿನೇಷನ್. ಅವರು ರಚಿತಾ ಅಲ್ಲಿ ಗೀತಾನ ನೋಡೋಕ್ಕೆ ಪ್ರಯತ್ನ ಪಡ್ತಿರ್ತೀರ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಗೊತ್ತಿಲ್ಲ ಮ್ಯಾಮ್. ನೈಸ್, ಈ ಆಂಗಲ್ ಚೆನ್ನಾಗಿದೆ. ಕರೆಕ್ಟ್ ಅನ್ಸುತ್ತೆ ಹಂಗೆ. ಗೊತ್ತಿಲ್ಲ ಮ್ಯಾಮ್. ಓಕೆ, ಇನ್ನು ಸಿನಿಮಾ ಇಂದೇ ವಿಚಾರಕ್ಕೆ ಈ ಒಂದು ಮೆಸೇಜನ್ನು ನಾವು ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ಜನರು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಲೇಬೇಕು ಅನ್ನೋದಾದರೆ ಯಾವ ಒಂದು ಭರವಸೆನ ಕೊಡ್ತೀರಾ ಸರ್? ಅಂದರೆ ಇಲ್ಲಿವರೆಗೂ ಅವರು ಕನ್ನಡ ಸಿನಿಮಾ ಈ ಥರ ಒಂದು ಸಿನಿಮಾ ನೋಡಿರಲ್ಲ. ಒಂದು ಎರಡನೇದು, ಇವತ್ತಿನ ಜನ್ರೇಷನ್ ಏನು ಕೇಳ್ತಾರೆ, ಒಂದು ಮಸಾಲ ಆಗಬಹುದು, ಒಂದು ಫನ್ ಆಗಬಹುದು, ಕಂಟೆಂಟ್ ಏನು ಕೇಳ್ತಿದ್ದಾರೆ, ಡೈಲಾಗ್ಸ್ಗಳು ಏನು ಸಿನಿಮಾ ಸ್ಕ್ರೀನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಎಲ್ಲ ಅಂಶಗಳಿದೆ. ಕಮರ್ಷಿಯಲ್ ಫೈಟ್ಸ್ ಇದೆ, ಕಮರ್ಷಿಯಲ್ ಸಾಂಗ್ಸ್ ಇದೆ, ಸಾಂಗ್ಸ್ ಹಿಟ್ ಆಗಿದೆ, ಜನಕ್ಕೆ ಎಲ್ರಿಗೂ ಇಷ್ಟ ಆಗಿದೆ. ವಿಜುವಲ್ಸ್ ನೋಡಿಲ್ಲ ಅವರು, ಸೊ ಅದೊಂದು ವಿಜುವಲ್ ಟ್ರೀಟ್ ಇರುತ್ತೆ. ಮತ್ತು ಮೇಕಿಂಗ್ ವೈಸ್ ನಾವು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಮಾಡಿದ್ದೀವಿ, ಅದು ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಪ್ಲಸ್ ನಂದು 3 ಶೇಡ್ ಇದೆ ಈ ಸಿನಿಮಾದಲ್ಲಿ, ಮಲೈಕಾ ಅವ್ರದ್ದು 2 ಶೇಡ್ ಇದೆ, ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ. ಸೊ ಇದನ್ನು ಅವ್ರು ತುಂಬ ಹೊಸದಾಗಿ ನೋಡ್ತಾರೆ. ಇದು ಸಿನಿಮಾ ಯೂತ್ಗೆ ಅಷ್ಟೇ ಅಂತ ಅಲ್ಲ, ಫ್ಯಾಮಿಲೀಸ್ಗೂ ತುಂಬ, ಈ ಫ್ಯಾಮಿಲಿ ಸಿನಿಮಾ ನೋಡಲೇಬೇಕು. ಎಸ್ಪೆಷಲಿ ಜೆನ್ಸಿ ಪೇರೆಂಟ್ಸಿಗೆ, ನಿನ್ನೆ ಮೊನ್ನೆ ಯಾರು 3 ಇಯರ್ಸ್ ಬ್ಯಾಕ್ ಮದುವೆ ಆಗಿ ಮಕ್ಕಳು ಸಂಸಾರ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಅಂತೂ ನೋಡಲೇಬೇಕು ಈ ಸಿನಿಮಾ ಅಂತ ಹೇಳ್ಬೋದು. ತುಂಬ ಹಲವಾರಿದೆ. ಆಮೇಲೆ ಇಮೋಷನ್ಸಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್, ನೀವು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ, ಅಷ್ಟೊಂದು ಇಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ಅಂದರೆ ದುಡ್ಡು ಕೊಟ್ಟು ಅಳಿಸಿ ಕಳಿಸ್ತೀರಾ ಅಂತ? ಖಂಡಿತವಾಗ್ಲೂ 100%. ಓಕೆ, ಲವ್ವಲ್ಲಿ ಮಲೈಕಾ ಅವರೇ ಸ್ಯಾಡ್ನೆಸ್ ಮತ್ತು ಹ್ಯಾಪಿನೆಸ್ ಎರಡೂ ಇರುತ್ತೆ ಅಂತ ಹೇಳೋಕೆ ಹೊರಟಿದ್ದೀರಾ. ಅದೇ ಬ್ಲಡ್ಡಿ ಲವ್ವಲ್ಲಿ ಮ್ಯಾಡ್ನೆಸ್ ಇರುತ್ತೆ ಅಂತ ಹೇಳಿಬಿಟ್ಟು, ಆ ಮ್ಯಾಡ್ನೆಸ್ಗೆ ಆ ಹುಚ್ಚಾಟಗಳು ಯಾವುದ್ಯಾವುದೆಲ್ಲ ನೋಡಿದ್ರಿ ನೀವು ತುಂಬ ಹತ್ತಿರದಿಂದ? ಹತ್ತಿರದಿಂದ ಏನು ನೋಡಿಲ್ಲ ಮ್ಯಾಮ್. ಅಂದರೆ ಶೂಟ್ ಮಾಡುವಾಗ ನಾವು ಅಷ್ಟೆಲ್ಲ ಯೋಚನೆ ಮಾಡಿ, ನೀವು ಇವಾಗ ಹೇಳ್ತಿದ್ದಾರೆ ಅಂದಮೇಲೆ ನಾವು ಯೋಚನೆ ಮಾಡ್ಬೇಕು. ಶೂಟ್ ಮಾಡುವಾಗ ಆ ಸೀನ್ ಹೆಂಗೆ ಬರುತ್ತೆ, ನಾವು ಆ ಡೈಲಾಗ್ ಹೇಗೆ ಹೇಳ್ತೀವಿ, ಇದನ್ನ ಹೇಗೆ ಬರುತ್ತೆ. ಬಿಕಾಸ್ ನಂದು ಇವ್ರದ್ದು ತುಂಬಾ ಲವ್ ಎಪಿಸೋಡ್ಸ್ ಇರೋದ್ರಿಂದ ನಾವು ನಮ್ಮ ಪ್ರಿಪ್ರೇಷನ್ ಭಾಳ ಮಾಡಬೇಕು. ಯಾಕಂದ್ರೆ ನಮ್ಮ ಡೈರೆಕ್ಟರ್ದು ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸೀನ್ ಚೇಂಜ್ ಮಾಡ್ಬಿಡೋದು ಅಥವಾ ಡೈಲಾಗ್ಸ್ ಚೇಂಜ್ ಮಾಡ್ಬಿಡೋದು. ಆಮೇಲೆ ಒಂದು ಚೂರು ಅವ್ರು ಎಷ್ಟೇ ಕ್ಲೋಸ್ ಇರಲಿ ನಮ್ಮ ಜೊತೆ, ನಾವಿಬ್ರು ಒಂದು ಚೂರು ಈ ಕಡೆ ಆ ಕಡೆ ಆಕ್ಟಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಈಸ್ ಅ ವೆರಿ ಸ್ಟ್ರಿಕ್ಟ್ ಡೈರೆಕ್ಟರ್ ಒನ್ ಇನ್ ಕಮ್ಸ್ ಟು ಕ್ಯಾಮ್ರಾ. ಸೊ ನಾವಿಬ್ರು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ ಹೊರತು ಇವಾಗ ಈ ಸೀನ್ ಹೇಗ್ ಮಾಡ್ಬೇಕು. ಅಂದ್ರೂ ಒಂದ್ ಸೀನ್ ಅಲ್ಲಿ ನಾವಿಬ್ರು ಸರ್ ಪ್ರಕಾರ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಬೈಸ್ಕೊಂಡ್ವಿ ಕೂಡ ಇಬ್ರು, ನಾವು ಚೆನ್ನಾಗಿ ಮಾಡಿಲ್ಲ ನಾವು ಈ ಸೀನು ಅಂತ. ಬಟ್ ಆಮೇಲೆ ಅಲ್ಲೇ ಅವತ್ತೇ ಸಂಜೆ ಅವ್ರು ಎಡಿಟಿಂಗ್ ಮಾಡಿ ಒಂದ್ಸತಿ ಲ್ಯಾಪ್ಟಾಪ್ ಅಲ್ಲಿ ಸೀನ್ ನೋಡಿದ್ಮೇಲೆ ದೆನ್ ಹಿ ವಾಸ್ ಸ್ಯಾಟಿಸ್ಫೈಡ್, ಇಲ್ಲ ಚೆನ್ನಾಗಿ ಮಾಡಿದೀರಾ ಅಂತ. ಹಿ ಸೋ ಸ್ಟ್ರಿಕ್ಟ್. ಸೊ ನಮ್ಗೆ ಯಾವತ್ತು ಆ ತರ ಟೈಮ್ ಸಿಕ್ಕಿಲ್ಲ, ಮಜಾ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಮೋಷನ್ಸ್ ಅಲ್ಲೂ ಸಿಕ್ಕಿಲ್ಲ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. 23 ಆದ್ಮೇಲೆ ಆಮೇಲೆ ಫ್ರೀ ಆಗ್ತೀರಾ? ಅದೇ 23 ಆದ್ಮೇಲೆ ಜನ ಅದನ್ನ ಸ್ವೀಕರಿಸ್ಕೊಂಡು ನಮ್ಮ ಸಿನಿಮಾನ ಯಶಸ್ವಿ ಮಾಡಿದ್ರೆ ಆವಾಗ ಖುಷಿ ಎಲ್ಲ. ಓಕೆ, ಆಮೇಲೆ ಮೆಂಟಲಿನೂ ಎಲ್ಲ ಥರನೂ ಫ್ರೀ ಆಗ್ತೀರಾ ಅಂತ. ಓಕೆ, ಸರಿನಾ. ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ರಚಿತಾ ರಾಮ್ ಅವ್ರ ಜೊತೆಗೆ ತುಂಬ ಬೋಲ್ಡ್ ಕ್ಯಾರೆಕ್ಟರ್ಸ್ ಇದೆ ಅನ್ನುವಂಥ ವಿಚಾರ. ಸೊ ಹೇಗನ್ನಿಸ್ತು? ಅಂದರೆ ಓಕೆ, ಒಬ್ಬರು ಕಲಾವಿದರು ಅಂತ ಹೇಳಿದ್ಮೇಲೆ ಎಲ್ಲ ರೀತಿಯಾದಂಥ ಪಾತ್ರಗಳನ್ನ ಮಾಡಲೇಬೇಕು, ಜನಗಳಿಗೆ ಮನಸ್ಸನ್ನು ಮುಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ. ಬಟ್ ಅವ್ರ ಜೊತೆಗೆ ಹೇಗೆ ಕಂಫರ್ಟೇಬಲ್ ಅನ್ನಿಸ್ತಾ? ಬಿಕಾಸ್ ಅಂಥ ದೊಡ್ಡ ಸ್ಟಾರ್ ನಟಿ ಜೊತೆಗೆ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೂ ಸಹ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಒಂದು 2-3 ಇಯರ್ಸಿಂದ ನನಗೆ ಒಂದು ಫ್ರೆಂಡು ಈ ಸಿನಿಮಾ ಮುಂಚೆನೆ. ಸೊ ಒಂದು ಬಾಂಡಿಂಗ್ ಇತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಕಂಫರ್ಟ್ ಝೋನು ಇತ್ತು ಅವ್ರ ಜೊತೆ. ಸೊ ಎಲ್ಲೂ ಸಹ ಕಷ್ಟ ಅನಿಸಿಲ್ಲ. ಬೋಲ್ಡ್ ಸೀನ್ಸ್ ಅಂತ ಆ ಥರ ನಮ್ಮ ಸಿನಿಮಾದಲ್ಲಿ ಯಾವುದೂ ಇಲ್ಲ. ಇದೆ, ಒಂದು ರೇಂಜ್ಗೆ ಇದೆ. ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಸಿನಿಮಾ ಮಾಡಿರೋದು ನಾವು ಇದನ್ನು. ತೀರಾ ಬೋಲ್ಡ್ ಮಾಡಿದ್ರೆ ಮತ್ತೆ ಫ್ಯಾಮಿಲಿಯವ್ರು ಕೂತ್ಕೊಂಡು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಆಮೇಲೆ ನಾನು ಕಂಫರ್ಟಬಲ್ ಇಲ್ಲ ಆ ಥರ ಬೋಲ್ಡ್ ಸೀನ್ಸ್ ಮಾಡೋಕ್ಕೆ. ಅಥವಾ ಮಲೈಕಾ ಅವ್ರಾಗ್ಬೋದು, ರಚಿತಾರಾಮ್ ಅವ್ರಾಗ್ಬೋದು, ನಾವು ಯಾರು ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ರೇಂಜ್ಗೆ ಇರಬೇಕು. ಅಂದರೆ ನಾವು ಏನು ಕನ್ವೆ ಮಾಡೋಕ್ಕೆ ಹೊರಟಿದ್ದೀವೋ ಒಂದು ಬ್ಯೂಟಿಫುಲ್ ವೇಲಿ, ಒಂದು ನೀಟ್ ವೇಲಿ ಹೇಳಕ್ಕೆ ಟ್ರೈ ಮಾಡಿದ್ದೀವಿ ಅಷ್ಟೇ. ಓಕೆ, ಸೂಪರ್. ಇನ್ನೊಂದು, ಈ ವಿಚಾರ ಎಷ್ಟು ನಿಜ ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ, ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ರಚಿತಾರಾಮ್ ಅವರು ಈ ಸಿನಿಮಾ ಒಪ್ಕೊಂಡಿದ್ದೆ ದರ್ಶನ್ ಅವರು ಹೇಳಿದ್ರು ಅಂತ ಹೇಳಿಬಿಟ್ಟು ಅಂತ, ಹೌದಾ? ನನಗೆ ಗೊತ್ತಿಲ್ಲ, ನಾನು ಎಲ್ಲ ಒಂದು ಕಡೆ ಕೇಳ್ಪಟ್ಟೆ, ಸತ್ಯನ ಸುಳ್ಳು ಗೊತ್ತಿಲ್ಲ. ಆ ವಿಷಯದಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಓಕೆ, ಸೂಪರ್. ಇನ್ನು ಮಲೈಕಾ ಅವ್ರನ್ನ ಈ ಒಂದು ವಿಚಾರಕ್ಕೆ ನಿಮ್ಮ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ನೋಡಲೇಬೇಕಪ್ಪ, ಈ ಥರ ಒಂದು ನಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅಂತ ಅಂದರೆ ಏನಿದೆ? ಎಗೇನ್ ಎಲ್ಲ ಸಿನಿಮಾದಲ್ಲೂ ಟ್ರೆಡಿಷನಲ್ ಲುಕ್ಕೇ ಇದೆ, ಬಟ್ ಇದ್ರಲ್ಲಿ ಇಲ್ಲ ಅದ್ರ ತದ್ವಿರುದ್ಧವಾಗ್ಲೂ ಕೂಡ ಒಂದು ಲುಕ್ ಇದೆ. ಡೆಫಿನೆಟ್ಲಿ ಅದನ್ನ ಜನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ 2 ಸಿನಿಮಾದಲ್ಲಿ ಏನ್ ನೋಡಿದ್ದಾರೆ ಅಥವಾ ಸೀರಿಯಲ್ ಅಲ್ಲಿ ಹೇಗೆ ಮುದ್ದಾಗಿ ನೋಡ್ಕೊಂಡ್ ಬಂದಿದ್ದಾರೆ
ಅದಕ್ಕಿಂತ ಒಂದು ಡಿಫ್ರೆಂಟ್ ಲೇಯರ್ ಶೇಡ್ ಆ್ಯಡ್ ಮಾಡಿದೆ ಈ ಕ್ಯಾರೆಕ್ಟರು. ಒಂದು ಎಲಿವೇಶನ್ ಕೊಡುತ್ತೆ ನನಗೂ ಕೂಡ ನನ್ನ ಕರಿಯರಲ್ಲಿ. ಜನಕ್ಕೂ ನೋಡೋಕ್ಕೆ ಅಯ್ಯೋ ಅಂತ ಅನ್ಸೋ ಒಂದು ಕ್ಯಾರೆಕ್ಟರ್ ಕೂಡ ಇದೆ ಇದು. ಜಾಸ್ತಿ ಬಿಟ್ಕೊಡಕ್ಕಾಗಲ್ಲ, ಅದೇ ತುಂಬಾ ಕಟ್ಟಾಕ್ದಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಆ ಟೈಮಲ್ಲಿ. ಬಟ್ ಡೆಫಿನೆಟ್ಲಿ ಮುದ್ದಾಗಿ ನೋಡೋದ್ಕಿಂತ ಅದರ ಡಿಫ್ರೆಂಟ್ ವೇಯಲ್ಲೂ ಒಂದು ನನ್ನ ಕ್ಯಾರೆಕ್ಟರ್ನ ಜನ ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಕಾಲೇಜ್ ಬಾಯ್ಸ್ಗೆ, ಯುವಕರಿಗೆ ಒಂದು ಮೆಸೇಜ್, ಒಂದು ಪಾಠವನ್ನು ಕಲಿಸುತ್ತಾ ಸಿನಿಮಾ ಅಂತ ಹೇಳ್ಬಿಟ್ಟು, ಲವ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಕ್ ಕೊಟ್ಟಿದ್ದೀರಾ? ಮಾಡಿದ್ರೆ ಯಾವ ರೀತಿ ಮಾಡಬೇಕು, ಏನಾದ್ರೂ ತಪ್ಪಾದ್ರೆ ಜೀವನನ ಹೇಗ್ ನೋಡ್ಬೇಕು ಅನ್ನೋದು ಖಂಡಿತ ಹೇಳ್ಕೊಡುತ್ತೆ. ಹೊರಗಡೆ ಬರಬೇಕು, ಏನಕ್ಕೆ ಬರಬೇಕು, ಇದೆಲ್ಲ ಮೆಸೇಜ್. ಸಿನಿಮಾ ನೋಡಾದ್ಮೇಲೆ ನಾವು ಇನ್ನೂ ಕನ್ಫ್ಯೂಷನಲ್ಲೇ ಹೋಗ್ತೀವಾ ನಿಮ್ಮನ್ನ 3 ಶೇಡಲ್ಲಿ ನೋಡ್ಬಿಟ್ಟು, ಅಥವಾ ಕ್ಲಾರಿಟಿ ಸಿಗುತ್ತಾ? ಕ್ಲಾರಿಟಿ ಎಲ್ಲೂ ಕನ್ಫ್ಯೂಷನ್ ಸಿಗಲ್ಲ. ನಿಮ್ಮನ್ನ ಫಸ್ಟ್ ನೋಡಿದ್ದು ನಾನು ಕಾಲೇಜ್ ಬಾಯ್ ಆಗಿ, ಮಾಧವ ಆಗಿ. ಅದಾದ ನಂತರ 2 ಅದರಲ್ಲಿ ಓಕೆ ವಾವ್ ಅಂತ ಅನ್ಸುತ್ತೆ. ಇನ್ನು 2ರಲ್ಲಿ ವಾವ್ ಅಂತ ಅನ್ಸಿದ್ರು ಕೂಡ ಇದು ಝೈದ್ ಅವರೇನಾ, ಅಷ್ಟು ಒಂಥರ ಸೈಕೋ ಮತ್ತು ಮ್ಯಾಡ್ನೆಸ್ ಜೊತೆಗೆ ಆ ಪ್ರೀತಿ, ಕುಡ್ತ, ಆ ಡ್ರಿಪ್ ವೈರ್ ಕೂಡ ಕಾಣಿಸುತ್ತೆ ನನಗೆ. ಏನು ಕುಡಿಯೋದು ಹೋಗಿ ಡ್ರಿಪ್ ಹಾಕ್ಸ್ಕೊಂಡು ಮಲ್ಗೋದಾ ಏನಂತ ಹೇಳ್ಬಿಟ್ಟು. ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಇರುತ್ತೆ, ಅಂದರೆ ನನಗೆ ಡ್ರಿಪ್ಸ್ ಹಾಕ್ಬಿಟ್ಟಿರ್ತಾರೆ, ಬಾಡಿ ಓವರ್ ಡ್ರೈನ್ ಆಗಿಬಿಟ್ಟಿರ್ತಾರೆ ಅಂತ ಕುಡಿದು. ಸೊ ಹಾಗಾಗಿ ಏನು ಮಾಡುತ್ತೆ, ಅದು ಮತ್ತೆ ತುಂಬ ಅದು ಕಾಟ ಕೊಡುತ್ತೆ. ಈಗ ಅದು ಎಣ್ಣೆ ಹಿಂಗೆ ಎತ್ತಕ್ಕಾಗಲ್ಲ, ಅಂದರೆ ನೀಡ್ಲ್ ಹಾಕಿರ್ತಾರಲ್ಲ ಇಲ್ಲಿ, ಇದು ಬೆಂಡ್ ಆಗಲ್ಲ. ಇದು ಯೂಶಲಿ ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಗೊತ್ತಿಲ್ಲ. ಸೊ ಅವ್ನಿಗೆ ಇದ್ರ ಎತ್ತಕ್ಕೆ ಆಗ್ತಾ ಇಲ್ಲ, ಈ ಕೈನೂ ಅವ್ನಿಗೆ ಇದು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ನು ಏನು ಮಾಡ್ತಾನೆ, ಬಾಟ್ಲಿಗೆ ಅದೇ ಬಾಟ್ಲಿಗೆ ಹಾಕ್ಕೊಂಡು ಈಸಿ ವೇಯಲ್ಲಿ ಡ್ರಿಂಕ್ ಮಾಡ್ತಾನೆ. ಓಕೆ, ಯಾರು ಥಾಟ್ ಇದು ಇಷ್ಟು ಅತ್ಯದ್ಭುತವಾಗಿ? ಟೀಮ್ ವರ್ಕ್ ನಂದು ಒಂದಷ್ಟು ಇನ್ಪುಟ್ಸ್ ಇತ್ತು, ಅನಿಲ್ ಸರ್ ಒಂದಷ್ಟು ಇನ್ಪುಟ್ಸ್ ಇತ್ತು. ಸೂಪರ್. ಈಗ ಸಂದರ್ಶನದ ಕೊನೆಯ ಹಂತ ರ್ಯಾಪಿಡ್ ಫೈರ್. ಫಟ್ ಅಂತ ಇಬ್ಬರಿಗೂ 5 ಕ್ವಶನ್ಸ್ ಕೇಳ್ತೀನಿ, 1 ಲೈನ್ ವರ್ಡ್ ಆನ್ಸರ್ ಮಾಡಬೇಕು. ಓಕೆನಾ? ಮೊದಲು ಮಲೈಕಾ ಅವ್ರಿಗೆ, ಇವರಿಂದನೇ ಸ್ಟಾರ್ಟ್ ಮಾಡೋಣ. ಫೇವ್ರೆಟ್ ಹೀರೋಯಿನ್? ರಾಧಿಕಾ ಪಂಡಿತ್ ಮ್ಯಾಮ್. ಹಿಟ್ಲರ್ ಕಲ್ಯಾಣ ಟೈಮಲ್ಲೇ ನಿಮಗೆ ಬಿಗ್ ಬಾಸ್ ಆಫರ್ ಇರುತ್ತೆ ನಿಜಾನ, ಬಟ್ ನೀವು ಹೋಗಿರಲ್ಲ? ಹೌದು, ಇಲ್ಲ ಹೋಗಿಲ್ಲ. ಬಂದಿತ್ತು, ನೀವು ಹೋಗಿಲ್ಲ? ಯಾ. ಓಕೆ, ಈ ಸಲ ಬಿಗ್ ಬಾಸ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನಿಮ್ಮ ಫೇವ್ರೆಟ್? ರಘು ಸರ್. ಓಕೆ, ಸೂಪರ್. ಸರ್, ನಿಮಗೆ ಇನ್ನು ಓನ್ಲಿ 5 ಕ್ವಶನ್ಸ್. ನೀವು ನಿಮ್ಮ ಅಪ್ಪನ ಜೊತೆಗೆ ಇವಾಗ ಅಷ್ಟು ಚೆನ್ನಾಗಿಲ್ಲ, ಯಾಕೆ ಅಂತ ನಾನು ಇವಾಗ ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಕ್ವಶನಲ್ಲಿ ಹೇಳ್ತೀನಿ. ಹೌದು, ಎಸ್ ಆರ್ ನೋ? ಎಸ್. ನೀವು ಹೀರೋ ಆಗಿರೋದು ನಿಮ್ಮ ಡ್ಯಾಡಿಗೆ ಇಷ್ಟ ಇಲ್ಲ? ಎಸ್. ಓಕೆ. ನಿಮ್ಮ ಅಪ್ಪಂಗೆ ಸಿದ್ದರಾಮಯ್ಯ ಅವರು ಫೇವ್ರೆಟ್ ಪೊಲಿಟಿಷಿಯನ್, ನಿಮ್ಗೆ ಯಾರು? ನನಗೆ ನಮ್ಮ ತಂದೆ. ವಾವ್, ಸೂಪರ್. ಕಲ್ಟ್ ಸಿನಿಮಾ ತೆಲುಗು ಕತೆ ಅಂತೆ, ಹೌದಾ? ನೋ. ಆ್ಯನಿಮಲ್ ಇದರಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ, ಹೌದಾ? ಒಂದಷ್ಟು ಅಂಶಗಳು 5% ಶೇಡ್ ಇದೆ ಆ ಸಿನಿಮಾದು. ಆ ಕ್ಯಾರೆಕ್ಟರ್ಸ್ಗಳು ಆರೋಗ್ಯಂಟ್, ಮ್ಯಾಡ್ನೆಸ್, ಅಂದರೆ ಆ್ಯನಿಮಲ್ ಒಂದು ಸಿನಿಮಾ ಬಂದಿದೆ, ಅರ್ಜುನ್ ರೆಡ್ಡಿ ಒಂದು ಸಿನಿಮಾ ಬಂದಿದೆ, ಬಟ್ ಆ ಥರ ಅಲ್ಲ, ಇದು ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೂಪರ್. ಫೈನಲಿ 23ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ, ಇನ್ನೇನು ಕ್ಷಣಗಣನೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಒಂದು ಭರವಸೆ ಎಷ್ಟಿದೆ? ಇಬ್ಬರು ಕಣ್ಣಲ್ಲೂ ಕೂಡ ಕಾನ್ಫಿಡೆಂಟ್ ಅಂತೂ ನನಗೆ ಕಾಣಿಸ್ತಾ ಇದೆ. ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ಜನವರಿ 23ಗೆ ನಮ್ಮ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಸಿನಿಮಾನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಶಸ್ವಿ ಅಂದ್ರೆ ನಿಮಗೆ ಮಾಡೇ ಮಾಡ್ತೀರಾ, ಯಾಕೆಂದರೆ ನಿಮ್ಗಳಿಗೆ ಹಾಡುಗಳು ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ನಾವೆಲ್ಲ ಹೊಸ ಕಲಾವಿದರು, ಚಿಕ್ಕ ಕಲಾವಿದರು ಈಗ ಬೆಳೀತಾ ಇದ್ದೀವಿ, ನಿಮ್ಮ ಆಶೀರ್ವಾದನೂ ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಜನವರಿ 23 ಮರಿಬೇಡಿ. ಮಲೈಕಾ ಅವರು? ಇನ್ನೇನು ಜನವರಿ 23 ಅಂತ ಹೇಳ್ಕೊಂಡು ಬಂದು ಆಲ್ರೆಡಿ 2 ಡೇಸ್ ಅಷ್ಟೇ ಉಳಿದಿದೆ. ಅವ್ರು ಹೇಳ್ದಾಗೆ ವಿ ಆರ್ ಸ್ಟಿಲ್ ವೆರಿ ಯಂಗ್ಸ್ಟರ್ಸ್ ಟು ದ ಇಂಡಸ್ಟ್ರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು. ಸಿನಿಮಾ ಚೆನ್ನಾಗಿದೆ ಅಂದ್ರೆ ನಾವಿಷ್ಟು ಕೇಳ್ಕೊತಾನೆ ಇಲ್ಲ. ಒಂದ್ ಒಳ್ಳೆ ಸಿನಿಮಾ, ಒಂದ್ ಒಳ್ಳೆ ತಂಡ, ಒಳ್ಳೆ ಸಿನಿಮಾ ಮಾಡಿದೆ. ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತ ಬೇಕು. ಜನವರಿ 23ಕ್ಕೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳಿ. ಸೂಪರ್, ಫ್ಯಾಂಟಾಸ್ಟಿಕ್. ನಿಮ್ಮ ಜೊತೆ ಮಾತಾಡಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿನಿಮಾದ ಬಗ್ಗೆ ಯಾವುದೇ ಗುಟ್ಟು ಬಿಟ್ಕೊಡದೇ ಇದ್ರೂ ಕೂಡ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತು ಈ ಒಂದು ಸಂದರ್ಶನ ಜನರಿಗೆ ಅಂತಲೂ ಕೂಡ ಭಾವಿಸ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಕಾಣಲಿ, ಹಾಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ನಮ್ಮನ್ನು ರಂಜಿಸಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ.